ಗುಡ್ ಮಾರ್ನಿಂಗ್. ಸೊ ಸೆಟ್ ಆಗೇನಿ ಆಮ್ಸ್ಟರ್ಡ್ಯಾಮಿಗೆ ಸ್ಟಾರ್ಟ್ ಮಾಡೋಕ್ಕೂ ರೆಡಿ ಆಗ್ತಿದ್ದೀನಿ. ಸ್ನಾನ ಎಲ್ಲ ಆಯ್ತು, 20 ಮಿನಿಟ್ಸ್ ಆಯ್ತು, ನಿದ್ದೆ ಗಣ್ಣಾಗೈತೆ ನಾನು. ನಮ್ಮ ಮನೆ ಹತ್ರನ ಟ್ರೈನ್ ಸ್ಟೇಷನ್ ಐತಿ. ಸೊ 4:45 ನಾ ಸ್ಟಾರ್ಟ್ ಮಾಡ್ತೇನೆ, ಅಂದರೆ 5 o'clock ಅಂದ್ರೆ ರೀಚ್ ಆಗ್ತೇನೆ. ನಿದ್ರೆ ಚಳಿ. ಭಾಳ ಜಲ್ದಿನ ರೀಚ್ ಆಗೇನಿ, 5:15 ಆಗೈತಿ. ನನ್ನ ಹಾಸ್ಟೆಲ್ ಅಲ್ಲಿ ಆಮ್ಸ್ಟರ್ಡ್ಯಾಮ್ನಾಗ ಏನು ಬುಕ್ ಮಾಡಲ್ಲ, ಅದು ಮಧ್ಯಾಹ್ನ 3 ಗಂಟೆಗೆ ಚೆಕ್-ಇನ್ ಐತಿ. ಸೊ ನಾನು ಮಧ್ಯಾಹ್ನ ಮಟ್ಟ ಏನು ಮಾಡ್ಬೇಕು ನೋಡೋಣ. ಲಗೇಜ್ ಬ್ಯಾಗ್ ಒಂದು ಇರ್ತೈತಿ, ಸೊ ಅಲ್ಲೇ ಲಾಕರ್ ಬೈ ಮಾಡಿ ನನ್ನ ಲಗೇಜ್ ಬ್ಯಾಗ್ ಡ್ರಾಪ್ ಮಾಡಿ ಅಡ್ಡಾಡಕ್ಕೆ ಹೋಗೋಣ. ಇಲ್ಲ ಅಂತಂದ್ರೆ ಒಂದಿನ ಹಾಸ್ಟೆಲ್ ಬುಕ್ ಮಾಡಿಬಿಡ್ತೀನಿ, ಚಳಿ ಸಕ್ಕತ್ತೈತಿ. ಸೊ ಅಡ್ಡಾಡಕ್ಕೆ ಆಗಂಗಿಲ್ಲ ಆ್ಯಂಡ್ ಐ ಡೋಂಟ್ ವಾಂಟ್ ವೇಸ್ಟ್ ಡೇ. ಸೊ ದ್ಯಾಟ್ಸ್ ದ ಪ್ಲ್ಯಾನ್. ವಿಲ್ ಗ್ರ್ಯಾಬ್ ಅ ಕಾಫಿ ಆ್ಯಂಡ್ ದೆನ್ ಸ್ಟಾರ್ಟ್ ಮಾಡೋಣ ನಮ್ಮ ಟ್ರಿಪ್. ಅದ್ರ ಮತ್ತು ನಾನು ನೆನ್ನೆ ಡಿಸ್ಕಸ್ ಮಾಡಾಕಿದ್ವಿ, ನಾವು ಇನ್ನೂ ಭಾಳಷ್ಟು ಸೋಲೋ ಟ್ರಿಪ್ಸಿಗೆ ಹೋಗ್ಬೇಕಾ. ಅವನು ಪ್ರಾಗಿ ಹೊಂಟಾನ ವೀಕೆಂಡಿಗೆ. ಇಲ್ಲಾಂದ್ರೆ ಒಬ್ಬರು ಅಡ್ಡಾಡೋದು, ಒಬ್ಬರು ಎಕ್ಸ್ಪ್ಲೋರ್ ಮಾಡೋದು, ಅದು ಸ್ಕಿಲ್ ಹೋಗಿದ್ದು. ಏನಾದರೂ ಅನ್ಸರ್ಟಿನಿಟಿ ಬಂತಂತಂದ್ರೆ ಹೆಂಗೆ ಪ್ಲ್ಯಾನ್ ಮಾಡೋದು ನಂಗೆ ರೂಢಿ ತಪ್ಪಂಗೆ ಆಗುತ್ತೆ. 2 ವರ್ಷ ನಂತರ ಸ್ವಲ್ಪ ಒಳಗೆ ಏನೇನೋ ಒಂದು ಟೈಪ್ ಹೆದರಿಕೆ. ಸೊ ವಿ ಹ್ಯಾವ್ ಪ್ಲ್ಯಾನ್ to go for more solo trips in the future. ಸೊ 9 ಗಂಟೆ ಆಗೈತಿ, ಆಮ್ಸ್ಟರ್ಡ್ಯಾಮ್ ರೀಚ್ ಆಗೇನಿ. ಆ್ಯಂಡ್ ಬಂದ ತಕ್ಷಣ ಫಸ್ಟ್ ಇಲ್ಲಿ ವಾಶ್ರೂಮಿಗೆ ಬಂದು ರೆಡಿ ಆಗೇನಿ. ಸಖತ್ತಾಗೈತಿ ಇಲ್ಲಿ ವಾಶ್ರೂಮ್, ಫುಲ್ ಮಸ್ತ್ ಲೈಟಿಂಗ್ ಆ್ಯಂಡ್ ಆಲ್. ಸೊ ಹೇರ್ ಸ್ಟೈಲಿಂಗು ಆತ, ಇದನ್ನಾಗ ಪ್ಲಗ್ ಇತ್ತಿಲ್ಲೇ. ಸೊ ಹೇರ್ ಸ್ಟೈಲಿಂಗ್ ಆತ, ನಂದು ಪ್ಯಾಂಟ್ಸು ಚೇಂಜ್ ಮಾಡ್ಕೊಂಡೇನಿ. ಆ್ಯಂಡ್ ಐಮ್ ಆಲ್ ಸೆಟ್ ಟು ಎಕ್ಸ್ಪ್ಲೋರ್ ಆಮ್ಸ್ಟರ್ಡ್ಯಾಮ್. ಮಧ್ಯಾಹ್ನ 3 ಗಂಟೆಗೆ ಚೆಕ್-ಇನ್ ಐತಲ್ಲ, ಸೊ ಅಲ್ಲಿ ಮಟ್ಟ ಅಡ್ಡಾಡೋದು. ಹೋಗ್ಬೇಕಾದ್ರೆ ನಂಗೆ ಖರ್ಚ ಬಂದೈತಿ. ನಾನು ಅಲ್ಲಿ ಬರ್ಲಿನಿಂದ ಫ್ಲೈಟ್ ಬೋರ್ಡ್ ಮಾಡಬೇಕಾದ್ರೆ ನಂದು ಬ್ಯಾಗ್ ಸೈಜ್ ದೊಡ್ಡದೈತಿ ಅಂತ ಎಷ್ಟೊಂದು ಜನಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡತ್ತಿದ್ರೆ. ಸೊ ಈ ಬ್ಯಾಗ್ ಸ್ಮಾಲ್ ಇಲ್ಲ, ಲೈಕ್ ಇಷ್ಟಿರಬೇಕಾಗಿತ್ತು. ಇಷ್ಟು ನಾನು ಚೆಕ್ ಬ್ಯಾಗ್ ಆ್ಯಕ್ಚುಲಿ ಪ್ಯಾಕ್ ಮಾಡ್ಕೊಂಡಿದ್ದೆ. ಬಟ್ ಇದು ಅತುಲಿನ ಬ್ಯಾಗ್ ಐತಿ, ತೊಗೊಂಡು ಬಂದುಬಿಡೋಣ. ಒಂದೊಂದ್ಸತಿ ರೈನರ್ನ ಆ್ಯಕ್ಚುಲಿ ಅಲೌವ್ ಮಾಡ್ತಾರೆ, ಇದು ಈಸಿ ಜೆಟ್ ಅವ್ರದ್ದು. ಸೊ ಮಾಡಲಿಲ್ಲ. ಅವ್ರು ಎಷ್ಟು ಚಾರ್ಜ್ ಮಾಡಿದ್ರು ಅಂದರೆ 6000 rupees ಒನ್ ವೇ. ವೆಬ್ಸೈಟ್ ಥ್ರೂ ಆ್ಯಡ್ ಮಾಡಿದರೆ 32 euros ಅಂತ 3000 ಬೀಳ್ತೈತಿ. ಅಲ್ಲೇ ಅಂದ್ರೆ ಅರ್ಜೆಂಟ್ ಐತ್ಲ, ಬೋರ್ಡ್ ಮಾಡ್ಬೇಕು, ಮಾಡ್ರಿ ಅಂತ ಮಾಡಿಸ್ಕೊಂಡು ಬಿಟ್ರೆ. ಸೊ ಒಬ್ಬೊಬ್ಬರು ಬೇಕಾದ್ರೆ ಎಕ್ಸ್ಟ್ರಾ ಕ್ಯಾಶ್ ಹಿಡ್ಕೊಂಡು ಬರಬೇಕು. ನಾನು ಯಾವಾಗ ಬಂದಾಗೂ ಹಿಂಗೆ ಏನಾರ ಒಂದು ಎಕ್ಸ್ಟ್ರಾ ಪೇಮೆಂಟ್ ಬರ್ತೈತಿ. ಬ್ಯಾಗಿಂದರ ಬರ್ತೈತಿಲ್ಲ, ಟ್ರೈನರ ಮಿಸ್ ಮಾಡಿರ್ತೀನಿ, ಏನಾದರೂ ಬರ್ತೈತಿ. ಸೊ ಈಗ ಹೋಗ್ಬೇಕಾದ್ರೆ ನಾನು ವೆಬ್ಸೈಟ್ ಥ್ರೂನ ಆ್ಯಡ್ ಮಾಡ್ತೀನಿ. ಸೊ ನಾನು ಟ್ರೈನ್ ಟಿಕೆಟ್ ತೊಗೊಂಡೆ ಫ್ರಮ್ ಏರ್ಪೋರ್ಟ್ ಟು ಸೆಂಟರ್ ಆಫ್ ದ ಸಿಟಿ. ಅಲ್ಲಿ ಹೋಗಿ ನಾವು 3 days ಟಿಕೆಟ್ ಬೈ ಮಾಡೋಣಂತ. ನಾನು ಚಾಟ್ GPT-ನಾಗ ಚೆಕ್ ಮಾಡಿದಾಗ ಅದು ತೋರಿಸ್ತಾ, ಲೆಟ್ ಮಿ ಫೈಂಡ್ ದ ರೈಟ್ ಪ್ಲ್ಯಾಟ್ಫಾರ್ಮ್. ಓಕೆ, ಅಲ್ಲಿ ತೋರಿಸ್ತಾ 120 euros ತೋರಿಸಾತಿತ್ತು. ಹೋಗಿ ಚೆಕ್ ಮಾಡೋಣಂತ. ಸೊ ಇದು ಒಂದು 45 minutes ರೈಡ್ ಐತಿ. ಸೊ ನಮ್ಮಮ್ಮ ಕಾಲ್ ಮಾಡಿದ್ರೆ ಫೋನ್ನಾಗ ಮಾತಾಡ್ತೇನೆ ತೋರಿಸುತ್ತೆ. ಆ್ಯಂಡ್ ಲೆಟ್ಸ್ ಗೋ. ಇಲ್ಲೇ ಎಲಿವೇಟರ್ ವರ್ಕ್ ಆಗತ್ತಿಲ್ಲ. ವೇರ್ ಆರ್ ದ ಸ್ಟೆಪ್ಸ್? ಓಕೆ, ಇಲ್ಲಿ ಲಿಫ್ಟ್ ಸಿಕ್ಕಿದೆ. ಈ ಕಡೆ ಪೊಲೀಸ್ ತಿಂತಾರೆ. ಮೋಸ್ಟ್ಲಿ ವೀಕೆಂಡ್ನಾಗ ಭಾಳ ಜನ ಇರ್ತಾರೆ ಇನ್ನೂ ಟೂರಿಸ್ಟ್. ಈಗ ವೀಕ್ ಡೇಸ್ ಇದ್ದಿದ್ದಕ್ಕೆ ಬೇಕು ಒಂದು ಸ್ವಲ್ಪ. ಆ್ಯಂಡ್ ವೆದರ್ ಮಸ್ತ್ ಐತಿ. ಯಾವುದಾದ್ರೂ ಅಫೋರ್ಡೆಬಲ್ ಬ್ರಂಚ್ ಪ್ಲೇಸ್ ನೋಡೋಣ. ಮಸ್ತ್ ಬ್ರೇಕ್ಫಾಸ್ಟ್ ಮಾಡಿ ಲಾಕರ್ಸ್ನಾಗ ನನ್ನ ಬ್ಯಾಗ್ಸ್ ಎಲ್ಲ ಇಟ್ಟು ಅಡ್ಡಾಡಕ್ಕೆ ಹೋಗೋಣಂತ. ಅಯ್ಯೋ, ಎಷ್ಟೊಂದು ಜನ ಸೈಕಲ್ ತೊಗೊಂಡು ಅಡ್ಡಾಡತ್ತಾರ ನೋಡೋಣ. ನಾವು ಸೆಕೆಂಡ್ ಡೇ, ನಾಳೆ ಫುಲ್ ಡೇ ಸೈಕಲ್ ತೊಗೊಂಡು ಅಡ್ಡಾಡೋಣ. ವಾವ್, ಇಟ್ಸ್ ಅ ಸನಿ ಡೇ. ಸೊ ಯಾವುದಾದ್ರೂ ಮಸ್ತೊಂದು ಬ್ರೇಕ್ಫಾಸ್ಟ್ ಪ್ಲೇಸ್ ಹುಡುಕಿ ವಿಲ್ ಸ್ಟಾರ್ಟ್ ಆ ಡೇ. ನಂಗೆ ನೀರು ನೋಡೋಕೆ ಖುಷಿ ಆಗ್ತೈತಿ. ವಿ ಡೋಂಟ್ ಗೆಟ್ ಟು ಸೀ ದಿಸ್ ಇನ್ ಬರ್ಲಿನ್. ವಾವ್, ಇಟ್ಸ್ ಬ್ಯೂಟಿಫುಲ್. ಆ್ಯಂಡ್ ನಮ್ಮದು ಬೋಟ್ ರೈಡು ನಾಳೆ ಮಾಡೋಣಂತ. ಐ ಹ್ಯಾವ್ ಟು ಬುಕ್ ದ ಟಿಕೆಟ್ಸ್ ಆನ್ಲೈನ್.
ಅಲ್ಲಿ ನೋಡ್ತಿರಲ್ಲ ಆಡಮ್ಸ್ ಲುಕ್ಔಟ್ ಅಂತ ಒಂದು ಸ್ಪಾಟ್ ಐತಿ ಇಲ್ಲಿ, ಲೈಕ್ ಏನಂತ ಸ್ವಿಂಗ್ ಐತಿ ದೊಡ್ಡದು. ಸೊ ಅದು ಬಂದು ಇಲ್ಲೇ ಕಾಣಿಸ್ತೈತೆ ನೋಡ್ರಿ, ಇಲ್ಲಿ ಮ್ಯಾಲೆ ಕಾಣಕತ್ತಲ್ಲ ಅದೇ. ಇಲ್ಲಿ ಮೇಲೆ ಲಿಫ್ಟ್ ತೊಗೊಂಡು ಹೋಗ್ಬೇಕು. ಜಸ್ಟ್ ನಿಂತ್ಕೊಳಕ್ಕೆ ಒಂದು ಟಿಕೆಟ್ ಪ್ರೈಸ್ ಐತಿ ಆ್ಯಂಡ್ ಅದು ಸ್ವಿಂಗ್ ಆಡಕ್ಕೆ ಒಂದು ಟಿಕೆಟ್ ಪ್ರೈಸ್ ಐತಿ. ಲುಕ್ಸ್ ಬ್ಯೂಟಿಫುಲ್. ಸೊ ಆಮ್ಸ್ಟರ್ಡ್ಯಾಮ್ ಅಡ್ಡಾಡ್ಬೇಕಂದ್ರೆ ಸೈಕಲ್ ಇಸ್ ದ ಬೆಸ್ಟ್ ಆಪ್ಷನ್ಸ್. ಕೋಲ್ಡ್ ಇರಲಿಲ್ಲ ಅಂತಂದರೆ ಫುಲ್ ಸೈಕ್ಲಿಂಗ್ ಪಾತ್ ಇದಾವೆ. ಆ ಸೈಕ್ಲಿಂಗ್ ಪಾತ್ನಾಗ ಯಾರು ನಿಂತ್ರೆ ಸಾಕು ಹಾಸ್ಕೊಂಡು ಹೋಗ್ತಾರೆ, ಅಷ್ಟು ಸ್ಟ್ರಿಕ್ಟ್ಲಿ ಫಾಲೋ ಮಾಡ್ತಾರೆ. ಆ್ಯಂಡ್ ಕ್ಯಾನಲ್ಸ್ ಇದ್ದಿದ್ದಕ್ಕೆ ರೋಡ್ಸ್ ಎಲ್ಲ ಚಿಕ್ಕಿದಾವೆ. ಓಕೆ, ಲಾಕರ್ ಪಾಯಿಂಟ್ ಇನ್ ಆಮ್ಸ್ಟರ್ಡ್ಯಾಮ್ ಅಂತ ಹುಡ್ತಿದ್ಕೊಳ್ಳೆ ಒಂದು ಲಾಕರ್ ರೂಮ್ ಸಿಕ್ಕೈತಿ. ಸೊ ಇಲ್ಲಿ ಪೇ ಮಾಡಿ ನನ್ನ ಬ್ಯಾಗ್ಸ್ ಏನಿದಾವೆ ಇಡ್ಬೋದು. ಲೆಟ್ಸ್ ಚೆಕ್ ಹೌ ಡಸ್ ಇಟ್ ವರ್ಕ್. ಸೊ I want to rent a locker. So ಎಷ್ಟು ಬ್ಯಾಗ್ ಇದೆ ನಂದು? ಮೀಡಿಯಮ್. ಎಸ್, ಮೀಡಿಯಮ್ ಐತೆ ಬ್ಯಾಗ್. ಓಕೆ, ಆ್ಯಂಡ್ ದೆನ್ ಒನ್ ಡೇಗೆ ತೊಗೊಳ. ಸೊ 1 ಡೇಗೆ €7 ಚಾರ್ಜ್ ಮಾಡ್ತಾರೆ. ಸೊ ನನ್ನ ಹಾಸ್ಟೆಲ್ ಚೆಕ್ ಇನ್ ಮಟ್ಟ ಆರಾಮ್ಸೆ ಇಲ್ಲಿ ಇಡ್ಬೋದು. ಆ್ಯಂಡ್ ಇಟ್ ಈಸ್ ಸೋ ಸೇಫ್. ನಿಂಗೆ ಕೋಡ್ ಕೊಟ್ಟಿರ್ತಾರೆ. ಸೊ ಕೋಡ್ ಎಂಟರ್ ಮಾಡಿದ ತಕ್ಷಣ ಅದು ಆಟೋಮೆಟಿಕ್ಲಿ ಓಪನ್ ಆಗತ್ತೈತಿ. ಸೊ ಐ ಟ್ರಸ್ಟೆಡ್ ದ್ಯಾಟ್. ಆ್ಯಂಡ್ ಪಾಸ್ಪೋರ್ಟ್ ಆಗಲಿ ಎಲ್ಲನೂ ಇಲ್ಲೇ ಬಿಟ್ಟು ಬ್ಯಾಗ್ ತೊಗೊಂಡು ಹೊರಗೆ ಹೋಗೋಣ ಅಂತ. ದಿನ ಒಬ್ಬಗಿನ ಬ್ರೇಕ್ಫಾಸ್ಟ್ ಮಾಡತ್ತೇನೆ, ಕುಂತು ಒಬ್ಬಗಿನ ತಿಂದಿದ್ದು ನೆನಪು ಇಲ್ಲ. ಸೊ ಫುಲ್ ರಿಲ್ಯಾಕ್ಸಿಂಗ್ ಇತ್ತು. ಹ್ಯಾಡ್ ಆರ್ಡರ್ಡ್ ಚಿಕನ್ ಸ್ಯಾಂಡ್ವಿಚ್. ಸೊ ದೇ ಗೇವ್ ಅ ವೆರಿ ಬಿಗ್ ಸ್ಯಾಂಡ್ವಿಚ್. ಸೊ ನಾನು ಹಾಫ್ ತಿಂದೆ, ಹಾಫ್ ಆಮೇಲೆ ತಿನ್ನೋಣಂತ. ಸೊ 2 ದಿನದ ಪಾಸ್ ಬೈ ಮಾಡೇನಿ. 1500 ಬಿದ್ದೈತೆ. ಸೊ ಎಲ್ಲ ಟ್ರಾನ್ಸ್ಪೋರ್ಟೇಷನ್ನು ತೊಗೋಬೋದು. ಆ್ಯಂಡ್ ವೆದರ್ ಚಲೋ ಐತಿ, ಬಟ್ ಭಾಳಷ್ಟು ಜನ ಟೂರಿಸ್ಟ್ ಏನು ಕಾಣಿಸತ್ತಿಲ್ಪ. ನಾ ಟೂರಿಸ್ಟ್ ಪ್ಲೇಸ್ನಾಗ ಇಲ್ಲ ಅಂತಂದ್ರೆ ವೀಕ್ ಡೇ ಇದ್ದಿದ್ದಕ್ಕೆ ಜಾಸ್ತಿ ಜನ ಇಲ್ಲೋ ಗೊತ್ತಿಲ್ಲ. ಸೊ ಟ್ರೈನಿಗೆ ವೇಟ್ ಮಾಡತ್ತೀನಿ. ಹೋಗಿ ಒಂದು ಕಾಫಿ ತೊಗೊಂಡು ಎಲ್ಲ ಟೂರಿಸ್ಟ್ ಪ್ಲೇಸಸ್ಸಿಗೆ ಟ್ರೈನ್ ತೊಗೊಂಡು ಅಡ್ಡಾಡೋಣಂತೆ. ಆ್ಯಂಡ್ ನೈಟ್ ಟೈಮ್ ಆ್ಯಕ್ಚುಲಿ ಭಾಳ ಕ್ರೌಡ್ ಇರ್ತದೆ ಅನ್ಸೈತಿ. ನಾ ಬೆಳಗ್ಗೆ 11 ಗಂಟೆಗೆ ಅಡ್ಡಾಡಕ್ಕೆ ಬಂದೇನಿ. ಬಟ್ ಐ ಹ್ಯಾಡ್ ಅ ನೈಸ್ ಬ್ರೇಕ್ಫಾಸ್ಟ್. ಕಾಫಿ ಕುಡ್ಕೊಂಡು ಆರಾಮ್ ಚಿಲ್ ಮಾಡೋಣಂತ. ಅಲ್ಲೊಂದು ಟೈಮ್ ಇಟ್ ಫೀಲ್ಸ್ ವಿಯರ್ಡ್. ಅತ್ತಲಿಂದ ನಂದು ಫೋಟೋ ನೋಡಾತಿದ್ದೆ ವ್ಲಾಗಿಂದೇನೋ. ಐ ವಾಸ್ ಲೈಕ್ ಐ ಆಮ್ ಅವೇ ವಿತ್ ದಿಸ್ ಫ್ರಮ್ ದಿಸ್ ಪರ್ಸನ್. ಭಾಳ ದಿನ ಆಗಿದೆ ಇದ್ದೇ ಇಲ್ಲ. ಸ್ವಲ್ಪ ಹಿಂಗೆ ದೂರ ಇದ್ದೂ ರೂಢಿ ಆಗ್ಬೇಕಾರೆ. ಯಾಕಂದರೆ ಇಂಡಿಯಾಗೆ ಹೋದ ತಕ್ಷಣ 15-20 ದಿನ ನಮ್ಮ ಮನೆಯಾಗಿರ್ಬೇಕು ನಾನು. ಲಾಸ್ಟ್ ಟೈಮ್ ಅವ್ರು ಬ್ಯಾಂಗ್ಳೂರಿಗೆ ಶಾಪಿಂಗಿಗೆ ಕರ್ಕೊಂಡು ಬಂದಿದ್ದಿಲ್ಲ. ಶಾಪಿಂಗ್ ಕರ್ಕೊಂಡು ನಂಗೆ ವಾಪಸ್ ಕಳ್ಸೋಬೇಕಾರಂತೂ ನಾನು ಒಂದೊಂದು ಅರ್ಧ ಗಂಟೆ ಹತ್ತೇನಿ. 2-3 ಸತಿ ಹತ್ತೇನೆ ನಾನು. ನೆಕ್ಸ್ಟ್ ಟೈಮ್ ಮೋಸ್ಟ್ಲಿ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ನಾವು ಗೋವಾಗೆ ಟ್ರಿಪ್ ಹೋಗ್ಬೇಕು, ಅವಾಗ ಒಂದು ಸತಿ ಹತ್ತೇನೆ. ಸೊ ಈ ಸತಿ ಹಂಗಾಗಬಾರ್ದು. ನಂಗೆ ಚಳಿ ತಡೆಯೋಕ್ಕಾಗೋದಿಲ್ಲ, ಕಿವಿ ಭಾಳ ಚಳಿ ಆಗತೈತಿ. ಸೊ ಇಲ್ಲೇ ಪ್ರೈಮಾರ್ಕಿಗೆ ಬಂದಿದ್ದು ಒಂದು ಬ್ಯಾಂಡ್ ತೊಗೊಂಡೇನಿ. ಐ ಥಿಂಕ್ ಬೆಚ್ಚಗಿಡ್ತೈತಿ. ಮಧ್ಯಾಹ್ನ 1 ಗಂಟೆ 7 ಬ್ರಿಡ್ಜಸ್ ಏನಿದಾವಲ್ಲ ಸಾಲಕ್ಕೆ, ನೀವು ಮೋಸ್ಟ್ಲಿ ಇನ್ಸ್ಟಾಗ್ರಾಮ್ನಾಗ ಆಮ್ಸ್ಟರ್ಡ್ಯಾಮ್ನಾಗ ಬಂದಿದ್ದು ಫೋಟೋ ಹಾಕಿರ್ತಾರೆ ಒಂದು ಬ್ರಿಡ್ಜ್ ಕಡೆ. ಸೊ ಆ ಬ್ರಿಡ್ಜ್ 7 ಬ್ರಿಡ್ಜಸ್ ಇದಾವೆ. ಸೊ ಅದ್ರಾಗ ನಾನು 3rd one ಕವರ್ ಮಾಡತ್ತೀನಿ. ಆ್ಯಂಡ್ ವ್ಯೂ ಫ್ರಮ್ ಎವ್ರಿ ಬ್ರಿಡ್ಜ್ ಇಸ್ ಸೋ ಡಿಫ್ರೆಂಟ್. ಸೊ ಕಾಫಿ ಕೊಟ್ಕೊಂಡು ಇವತ್ತು ಫುಲ್ ಸಿಟಿ ತಿರ್ಗಾಡೋಣ ಅಂತ. ಇಟ್ಸ್ ಬ್ಯೂಟಿಫುಲ್. ಲೈಕ್ ಆಮ್ಸ್ಟರ್ಡ್ಯಾಮಿಗೆ ಬಂದು ಸನ್ನಿ ಆಯ್ತಂತಂದ್ರೆ ಐ ಆಮ್ ವೆರಿ ಲಕ್ಕಿ. ಇಲ್ಲಾಂದ್ರೆ ಯಾವಾಗಲೂ ಮಳೆ ಬರ್ತೈತಿ, ಸ್ಪೆಷಲಿ ಬಿಗಿನಿಂಗ್ ಆಫ್ ಆಟಮ್ಸ್ ಆ್ಯಂಡ್ ವಿಂಟರ್. ಸೊ ಕಂಪ್ಲೀಟ್ ಮನೆಗಳೇನಿದಾವೆ ಡಚ್ ಸ್ಟೈಲ್ನಾಗ ಮನೆಗಳಿದಾವೆ. ಸೊ ವ್ಯೂ ಈಸ್ ಸೂಪರ್ ಡೂಪರ್ ನೈಸ್. ಸೊ ಅಡ್ಡಾಡ್ಕೊಂತ ಆರಾಮ್ ಚಿಲ್ ಮಾಡ್ತೇನೆ, ಸನ್ ಅಬ್ಸಾರ್ಬ್ ಮಾಡ್ಕೋತೀನಿ. ಆ್ಯಂಡ್ ಸಂಜೆ ಹೋಗಿ ಹಾಸ್ಟೆಲ್ ಚೆಕ್ ಮಾಡೋಣ. ಸೊ ಮಧ್ಯಾಹ್ನ 3 ಗಂಟೆ ಆಗೈತಿ. ಲಾಸ್ಟ್ 4 hours ಇಂತರ ಅಡ್ಡಾಡಿದೆ. ಆಲ್ಮೋಸ್ಟ್ 17,000 ಸ್ಟೆಪ್ಸ್ ಮುಗಿಸೇನೆ ನಾನು. ಆ್ಯಂಡ್ ಎಲ್ಲ ಹತ್ರ ಸ್ಪಾಟ್ಸ್ ಇದಾವೆ. ಸೊ ಐ ಹ್ಯಾಡ್ ಸಮ್ ಐಸ್ ಕ್ರೀಮ್ ತಿನ್ಕೊಂತ ಫುಲ್ ಸಿಟಿಗೆ ಲೈಕ್ ನಂದ ಊರ್ಗತೆ ಫೀಲಿಂಗ್ ಬರತೈತಿ. ಆ್ಯಂಡ್ ಡಚ್ಚಿಂದ ಬಿಲ್ಡಿಂಗ್ಸ್ ಎಷ್ಟು ಪ್ಲೆಸೆಂಟ್ ಆ್ಯಂಡ್ ಪ್ರಿಟಿ ಇದಾವೆ. ಒಂದೊಂದು 200 ಮೀಟರ್ಸಿಗೆ ಒಂದು ವ್ಯೂ ಸಿಗತ್ತಿತ್ತು. ಸೊ ಐ ವಾಸ್ ಜಸ್ಟ್ ಸ್ಟಾಪಿಂಗ್ ಬೈ, ಚಿಲ್ ಮಾಡತ್ತಿದ್ದೆ. It feels good to sometimes come alone actually.
ಲೈಕ್ ನಂಗೆ ಎಲ್ಲೆಲ್ಲ ಲೈಕ್ ಆಗತ್ತೈತಲ್ಲ ಐ ಟುಕ್ ಲೈಕ್ 20 minutes 30 minutes ಪಾಸ್ ತಗೊಂಡೇನಿ ಜಸ್ಟ್ ರಿಫ್ಲೆಕ್ಟಿಂಗ್ ಆನ್ ಆಲ್ ದ ಥಾಟ್ಸ್ ಏನೇನು ತಲೆನಾಗ ಬರಾದೈತಿ. ಐ ಸ್ಟಿಲ್ ಹ್ಯಾವ್ 2 days to go. ಈಗ ಹೋಗಿ ಒಂದು ಅವರ್ ಬ್ರೇಕ್ ತೊಗೊಳೋಣ. ಬ್ರೇಕ್ ತೊಗೊಂಡು ವಿಲ್ ಸ್ಟೆಪ್ ಔಟ್ ಅಗೇನ್, ಸನ್ಸೆಟ್ ತೊಗೊಂಡು ಆ್ಯಂಡ್ ವಿಲ್ ಎಕ್ಸ್ಪ್ಲೋರ್ ದ ಸಿಟಿ. ಸೊ ನಿಮಗೆ ಹಾಸ್ಟೆಲಿನ ಟೂರ್ ಕೊಡ್ತೀನಿ. ಸೊ ಕೆಳಗಡೆಯಿಂದ ಲಿಫ್ಟಿಂದ ಬಂದ್ವಿ ಫಸ್ಟ್ ಫ್ಲೋರ್. ಸೊ ನೋಡೋಕೆ ಹೆಂಗೈತಿ. ಆ್ಯಕ್ಚುಲಿ ನಂಗೆ ಬೇರೆ ಹಾಸ್ಟೆಲ್ಗಿಂತನೂ ಈ ಹಾಸ್ಟೆಲ್ ಕ್ಲೀನ್ ಅನ್ನಿಸ್ತು. ಸ್ವಲ್ಪ ಆರ್ಗನೈಸ್ಡ್ ಐತಿ, ಎಲ್ಲ ರೂಮ್ಸು ಕ್ಲೀನ್ ಇದಾವೆ, ವಾಶ್ರೂಮ್ ಸಖತ್ತಾಗಿ ಕ್ಲೀನ್ ಐತಿ. ಸೊ ರೂಮ್ಗಿಂತ ಮುಂಚೆ ತೋರಿಸ್ತೇನಂತ. ಸೊ ಇಟ್ ಲುಕ್ಸ್ ಸಮಥಿಂಗ್ ಲೈಕ್ ದಿಸ್. ಸೊ ಇಟ್ಸ್ ಕ್ಲೀನ್, ಇಟ್ಸ್ ವೆರಿ ಕ್ಲೀನ್. ಸೊ ಈ ಥರ ಹೋಟೆಲ್ಗೆ ಹೆಂಗೆ ಕಾರ್ಡ್ ಕೊಡ್ತಾರಲ್ಲ, ಸೊ ಹಂಗೆ ಕೊಟ್ಟಾರ. ಒಳಗೆ ಹೋಗಿ ಸೊ ಒಳಗೆ ಎಂಟರ್ ಆದ ತಕ್ಷಣ ಹಿಂಗೆ ಬ್ಲಾಕ್ ಬಂಕ್ ಬೆಡ್ಸ್ ಬಾಡಾರ. ನಾನು ಬುಕ್ ಮಾಡಿದ್ದು 8 ಬೆಡ್ಸ್ ಇದ್ದಿದ್ದು ಬಂಕ್ ಬೆಡ್ಸ್, ಮಿಕ್ಸ್ಡ್ ಐತಿ ಡಾರ್ಮ. ಬಟ್ ಭಾಳ ಸಫಿಸ್ಟಿಕೇಟೆಡ್ ಅನ್ಸಾತೈತಿ ಫಾರ್ ದ ಪ್ರೈಸ್. ಆ್ಯಂಡ್ ಇವ್ರದ್ದು ಭಾಳಷ್ಟು ಚೇಂಜು ಇದಾವೆ, ಲೈಕ್ ಪ್ರೈವೇಟ್ ರೂಮ್ಸ್, ಹಾಸ್ಟೆಲ್ಸ್ ಎಲ್ಲ. ಸೊ ನಂಗಂತೂ ಕ್ಲೀನ್ ಅನ್ಸಾತೈತಿ. ಆ್ಯಂಡ್ ನಂದು ಬೆಡ್ ಬಂದಲ್ಲಿ ಮೇಲ್ ಕೊಟ್ಟಾರ, ನಂಗೆ ತೋರಿಸ್ತೇನಂತ. ಸೊ ಇಲ್ಲಿ ಮ್ಯಾಲೆ ಐತಿ. ಆ್ಯಂಡ್ ದೆನ್ ಹೊರಗೆ ನೋಡ್ಕೊಂಬೋಣಂತೆ ವಾಶ್ರೂಮ್ ಎಲ್ಲ ಹೆಂಗೈತಿ. ಸೊ ಇಲ್ಲೇ ಫುಲ್ ರೆಡ್ ಕಲರ್ ಹಾಕಾರ. ಆ್ಯಂಡ್ ಇವ್ರದ್ದು ಬಾರು ಐತಿ, ಆ್ಯಂಡ್ ದೆನ್ ಲಾಂಜ್ ಐತಿ, ಕ್ಯಾಫೇಸ್ ಇದಾವೆ. ಆ್ಯಂಡ್ ಮುಂದೆ ಒಂದು ಬ್ರಿಡ್ಜ್ ಐತಿ. ಸೊ ಅದ್ರ ಮುಂದೆ ಐತಿ ಹಾಸ್ಟೆಲ್. ಸೊ ಫಾರ್ ಟುಮಾರೋಸ್ ಬ್ರೇಕ್ಫಾಸ್ಟ್ ವ್ಯೂ ಮಸ್ತ್ ಇರ್ತೈತಿ. Oh my god, ನನಗೆ ಹೆಂಗೆ ಕ್ರೇವಿಂಗ್ಸ್ ಆಗತ್ತೆ. ಸೊ ವಾಫಲ್ ವಿತ್ ಚಾಕ್ಲೇಟ್. ನಾನು ಇಂಡಿಯಾನಾಗ ಒಂದು ಸತಿನೂ ವಾಫಲ್ಸ್ ಟ್ರೈ ಮಾಡಿಲ್ಲ. ಐ ಥಿಂಕ್ ನಾನು ಒಂದು ಸತಿ ಯಾವಾಗೋ ಬೈಟ್ ತೊಗೊಂಡೇನಿ, ಬಟ್ ನೆವರ್ ಟ್ರೈಡ್. ಇಲ್ಲೇ ಫ್ರೆಶ್ ಮಾಡಿಕೊಡ್ತಾರೆ, ಫುಲ್ ಬಿಸಿ ಐತಿ. ಹಾಟ್ ಇದೆ, ಫ್ರೆಶ್ ಆಗಿ ಮಾಡಿಕೊಟ್ಟಾರ. ಟೇಸ್ಟ್ ಫುಲ್ ಸಾಫ್ಟ್ ಆ್ಯಂಡ್ ಬಟರಿ. ಇಟ್ ಕಾಂಟ್ ಸ್ಟಾಪ್ ಈಟಿಂಗ್. ಸ್ಪೆಷಲಿ ಸ್ವೀಟ್ಸ್ನಾಗ ಎಷ್ಟು ವೆರೈಟೀಸ್ ಇದಾವೆ. ವಾಫಲ್ಸ್, ಕ್ರೆಪ್ಸ್ ಆ್ಯಂಡ್ ಚೂರೋಸ್. ಐ ಥಿಂಕ್ ಎವ್ರಿ ಡೇ ಒಂದೊಂದೊಂದು ಟ್ರೈ ಮಾಡ್ತೀನಿ ಅಂತ. ಸೊ ಈವ್ನಿಂಗ್ ರೆಡ್ ಲೈಟ್ ಡಿಸ್ಟ್ರಿಕ್ಟ್ ಎಕ್ಸ್ಪ್ಲೋರ್ ಮಾಡೋಕೆ ಹೋಗಿದ್ದೆ. ದರ್ ಆರ್ ಲಾಡ್ ಆಫ್ ಎಕ್ಸಾಟಿಕ್ ಶಾಪ್ಸ್. ನಿಮ್ಗೆ ಗೊತ್ತಿರ್ಬೋದು ಆಮ್ಸ್ಟರ್ಡ್ಯಾಮ್ನಾಗ ಮೋಸ್ಟ್ಲಿ ಲೀಗಲ್ ಐತಿ. ಆ್ಯಂಡ್ ಅಲ್ಲಂತೂ ನಾ ಕ್ಯಾಮ್ರಾ ಯೂಸ್ ಮಾಡಲಿಲ್ಲ, ಬಿಕಾಸ್ ದರ್ ಆರ್ ಲಾಡ್ ಆಫ್ ವಿಮೆನ್ ವರ್ಕಿಂಗ್ ದೇರ್. ಸೊ ನಾನು ಟ್ರಿಪ್ ಪ್ಲ್ಯಾನ್ ಮಾಡಿದ್ದು 4 ದಿನ ಮಾಡಿಬಿಟ್ಟೇನಿ. ಫ್ರೈಡೇ ನೈಟಿಗೆ ನಾನು ಟಿಕೆಟ್ಸ್ ಬುಕ್ ಮಾಡಿದ್ದೆ. ಫ್ಲೈಟ್ ನಾನು ನೋಡಿರಲಿಲ್ಲ, ಲೈಕ್ ನಾನು 3 days ಅಂದ್ಕೊಂಡಿದ್ದೆ. ಬಟ್ ಐ ಥಿಂಕ್ ನನಗೆ 2 ದಿನ ಆದ್ರಿಂದ ಐ ಸ್ಟಾರ್ಟೆಡ್ ಮಿಸ್ಸಿಂಗ್ ಆಗ್ತವಲ್ಲ. ಸೋಲೋ ಟ್ರಿಪ್ ಚಲೋ ಅನ್ನಿಸ್ತು, ಬಟ್ 1 day is fine to just go alone. But second day I think I felt like it would be more fun ಅವನ ಜೊತೆ ಇದ್ದಿದ್ದ ಅಂತಂದರೆ. ಇಬ್ಬರು ಮಾತಾಡ್ಕೊಂಡು ಅಡ್ಡಾಡ್ತಿದ್ವಿ. ಸೊ ಯಾ ದಟ್ಸ್ ವಾಟ್ ಐ ಫೆಲ್ಟ್. ಐ ಥಿಂಕ್ ನೆಕ್ಸ್ಟ್ ಟೈಮ್ ಏನು ಮಾಡ್ತೀವಿ ಅಂತಂದ್ರೆ ನಾನು ಒಬ್ಬಳು ಹೋಗ್ತೇನೆ, ಅವನು ಒಬ್ಬನ ಹೋಗಿ ಆ್ಯಂಡ್ ದೆನ್ 1 day ಎಕ್ಸ್ಪ್ಲೋರ್ ಮಾಡಿ ಒಂದು ಸಿಟಿ ಆ್ಯಂಡ್ ದೆನ್ ವಿ ಮೀಟ್ ಅಟ್ ಅ ಪ್ಲೇಸ್ ಆ್ಯಂಡ್ ವಿ ಗೋ ಟುಗೆದರ್. ಸೊ ಎಷ್ಟು ಚೇಂಜಸ್ ಆಗ್ತೈತಲ್ಲ. ನಾನು ಅಂದ್ಕೊಂಡಿದ್ದಾರೆ ದಟ್ ಐ ವುಡ್ ಎಂಜಾಯ್ ಅ ಲಾಟ್ ಅಂತ. ಬಟ್ 1 day ಇಟ್ಸ್ ಫೈನ್. ಆಮೇಲೆ ಐ ವಾಂಟೆಡ್ ಟು ಬಿ ವಿತ್ ಅತುಲ್. ಆ್ಯಂಡ್ ಇನ್ನೊಂದು ಏನಂತಂದ್ರೆ ನಾನು ಫ್ಲಿಕ್ಸ್ ಬಸ್ ಬುಕ್ ಮಾಡಿಕೊಂಡು 10 ತಾಸು ಜರ್ನಿ ಮಾಡಿ ವಾಪಸ್ ಬಂದೀನಿ ಜಸ್ಟ್ ಟು ಸಿ ಹಿಮ್. ಸೊ ಯಾ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ನಾ ಇಲ್ಲೇ ಎಂಡ್ ಮಾಡ್ತೇನಂತ. ಆಮ್ಸ್ಟರ್ಡ್ಯಾಮ್ ಟ್ರಿಪ್ ಮಾತ್ರ ಮಸ್ತ್ ಆಯ್ತು. ಇಟ್ಸ್ ಅ ಚಿಲ್, ನೈಸ್, ಅಡ್ಡಾಡಕ್ಕೆ 1-2-3 days. ಆ್ಯಂಡ್ ಕಾಫಿ ಶಾಪ್ ಎಕ್ಸ್ಪ್ಲೋರ್ ಮಾಡೋದು ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ ನೀವು ಹೋದ್ರಿ ಅಂದರೆ. ಐ ಲವ್ ಯು ಆಲ್. ಬಾಯ್.